ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಘಾ ಇವನ್ ಕನ್ನಡ ವ್ಲಾಗ್ಸ್. ಯಾರ್ಯಾರು ನನ್ನ ವೀಡಿಯೋಸ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವ್ಲಾಗು ಏನು ಅನ್ನೋದು ನಿಮಗೆ ಆಲ್ರೆಡಿ ನನ್ನ ತಮ್ಲೈನ್ ನೋಡಿ ಗೊತ್ತಾಗಿದೆ ಅನಿಸುತ್ತೆ. ಸೊ ನಾವು ಇವತ್ತು ಫ್ಯಾಮಿಲಿ ಎಲ್ಲ ಸೇರಿ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಯಾವ ರೆಸಾರ್ಟ್, ಎಲ್ಲಿರೋದು, ಏನು ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ನಾವು ಮನೆ ಬಿಡೋದು ಕೂಡ ತುಂಬ ಲೇಟಾಗಿತ್ತು, 11:45 12 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಅಲ್ಲಿ ಚೆಕ್ ಇನ್ ಇರೋದೇ 11 ಗಂಟೆಗೆ, ಬಟ್ ನಾವು ಮನೆ ಬಿಟ್ಟಿದ್ದೆ 11:45 12 ಗಂಟೆ ಆಗಿತ್ತು. ಆದ್ದರಿಂದ ನಾನು ಸ್ವಲ್ಪ ನಮ್ಮ ಗಂಡು ಜೊತೆ ಮುಖನ ಊದಿಸ್ಕೊಂಡು ಕೂತಿದ್ದೀನಿ. ಯಾಕಂದರೆ ಆನ್ ಟೈಮ್ಗೆ ನಾವು ಹೋಗೋಕ್ಕಾಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು. ಬೇರೆ ಟೈಮಲ್ಲಿ ನಮ್ಮ ಗುಂಡು ಬೇಗ ರೆಡಿ ಆಗೋರು ನಮ್ಮನ್ನು ವೆಯ್ಟ್ ಮಾಡ್ತಾಯಿದ್ರು. ಬಟ್ ಇವತ್ತು ನಾವು ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ದೀವಿ ರೆಡಿ ಆಗಿಬಿಟ್ಟು. ಯಾಕಂದರೆ ಇವತ್ತು ತೋಟದಲ್ಲಿ ಕೆಲಸ ಮಾಡೋರು ಬಂದಿದ್ದರು. ಅಂದರೆ ತೋಟನ ಕ್ಲೀನ್ ಮಾಡಿ ಮತ್ತು ಟಿಲ್ಲರ್ ಹೊಡೆಯೋದಕ್ಕೆ ಬಂದಿತ್ತು. ಅವ್ರಿಗೆ ಪೆಟ್ರೋಲು ಮತ್ತು ಡೀಸಲು ಎಲ್ಲ ಕೊಟ್ಟು ತಿಂಡಿ ಎಲ್ಲ ಕೊಟ್ಟು ಬರೋ ಅಷ್ಟರಲ್ಲಿ ಅವ್ರಿಗೆ ಲೇಟಾಗಿತ್ತು. ಬಟ್ ಅವ್ರ ಕಷ್ಟ ಅವರಿಗೆ ನಾವು ಕೋಪ ಮಾಡ್ಕೊಳ್ತೀವಿ. ಈ ಕಡೆ ಅವ್ರದ್ದು ಕರ್ತವ್ಯನೂ ಮಾಡಬೇಕು, ಈ ಕಡೆ ಫ್ಯಾಮಿಲಿ ಅವ್ರನ್ನೂ ಎಂಜಾಯ್ ಮಾಡಿಸ್ಬೇಕು ಅಂತ ಅಂದರೆ ಸ್ವಲ್ಪ ರಿಸ್ಕ್ ಇರುತ್ತೆ ಯಾರಿಗೇ ಆದ್ರೂ ಅಷ್ಟೇ. ಬಟ್ ನಾನು ಅಷ್ಟು ಅವ್ರಿಗೆ ಟಾರ್ಚರ್ ಕೊಡೋಕ್ಕೆ ಹೋಗಲ್ಲ. ಬಟ್ ಸುಮ್ಮನೆ ಆ ಕ್ಷಣಕ್ಕೆ ಕೋಪ ಮಾಡ್ಕೊಳ್ತೀನಿ, ಆಮೇಲೆ ಸುಮ್ಮನಾಗ್ಬಿಡ್ತೀನಿ ಅಷ್ಟೇ. ಸೊ ಈಗ ಫೈನಲಿ ನಾವು ರೆಸಾರ್ಟಿಗೆ ಬಂದ್ವಿ. ರೆಸಾರ್ಟ್ಗೆ ನಾನು ನಮ್ಮ ಅತ್ತೆ, ನಮ್ಮ ಗುಂಡು, ಲಡ್ಡು, ಇಮಾಗಾನ ಬಂದಿದ್ದೀವಿ. ಆಲ್ರೆಡಿ ರೆಸಾರ್ಟಲ್ಲಿ ನಮ್ಮ ಉಷಕ, ಅವ್ರ ಹಸ್ಬೆಂಡು, ಅವ್ರ ಮಗಳು ಮತ್ತು ನಮ್ಮ ವಿದ್ಯಶ್ರೀ, ಕಿರಣಣ್ಣ, ಇಶಾನಿ ಎಲ್ಲ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ಇದು ಯಾವ ರೆಸಾರ್ಟ್ ಅಂತಂದರೆ ಬೆಂಚ್ಕಲ್ ರೆಸಾರ್ಟ್ ಅಂತ. ಈಗ ಇದು ಹೊಸದಾಗಿ ಓಪನ್ ಆಗಿರೋದಂತೆ. ಮತ್ತು ಇದು ತುಮಕೂರು ಹತ್ರ ಇರೋದು, ತುಮಕೂರು ನಿಯರು. ಯಾರಾದರೂ ತುಮಕೂರು ನಿಯರ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಇರೋರು ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿಗೆ ಒಂದು ಸಲ ವಿಸಿಟ್ ಮಾಡಿ. ಆ್ಯಂಡ್ ಏನೇನು ಎತ್ತೆತ್ತ ಅಂತ ಅಂದ್ಬಿಟ್ಟು ಒಳಗಡೆ ಹೋದ್ಮೇಲೆ ಹೇಳ್ತೀನಿ. ಸೊ ಇವಾಗ ಸದ್ಯಕ್ಕೆ ರೆಸಾರ್ಟ್ ಹತ್ರ ಬಂದು ಒಳಗಡೆಗೆ ಹೋಗ್ತಾ ಇದ್ದೀವಿ. ನಾವು ರೆಸಾರ್ಟು ರೀಚ್ ಆಗೋ ಅಷ್ಟರಲ್ಲಿ 12:45 1 ಗಂಟೆ ಒಳಗಡೆ ಒಟ್ಟಿನಲ್ಲಿ ರೀಚ್ ಆಗಿದ್ವಿ. ಲಾಗಿನ್ ಇರೋದೇ 11 ಗಂಟೆಗೆ, ನಾವು ಬಂದಿರೋದು 1 ಗಂಟೆಗೆ. ಸ್ವಲ್ಪ ಬೇಜಾರಿದೆ, ಇಟ್ಸ್ ಓಕೆ. ಸೊ ಬನ್ನಿ ಹೋಗೋಣ. ನಾವು ಬರೋದಕ್ಕಿಂತ ಮುಂಚೆನೇ ಆಲ್ರೆಡಿ ನಮ್ಮ ಶರದಿ ಗೇಮ್ಸ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಸೊ ಅವಳು ಗೇಮ್ನ ನಾವು ನೋಡ್ತಾ ನಿಂತಿದ್ವಿ. ರೆಸಾರ್ಟ್ಗೆ ಹೋಗಿ ಸುಮ್ಮನೆ ಒಂದು 10 ನಿಮಿಷ 15 ನಿಮಿಷ ಹಾಗೇ ಕೂತಿದ್ವಿ. ಯಾಕಂದರೆ ನಮಗೆ ರೂಮ್ ಬೇಕಾಗಿತ್ತು ಡ್ರೆಸ್ ಚೇಂಜ್ ಮಾಡೋದಕ್ಕೆ. ಅವರು ನಿನ್ನೆ ಬುಕ್ ಮಾಡೋಕ್ಕಿಂತ ಮುಂಚೆನೇ ಹೇಳಬೇಕು ಮ್ಯಾಮ್, ಇವಾಗ ಯಾವುದೂ ಇಲ್ಲ ಹಾಗೆ ಹೀಗೆ ಅಂತ ಕತೆ ಹೇಳ್ತಾಯಿದ್ರು. ಬಟ್ ರೂಮ್ಸ್ ಅವೈಲೇಬಲ್ ಇತ್ತು. ಬಟ್ ಅವರು ಡೇ ಔಟಿಗೆ ರೂಮ್ಸ್ ಕೊಡಲ್ವಂತೆ. ಬೇರೆ ರೆಸಾರ್ಟಲ್ಲೆಲ್ಲ ಆಲ್ಮೋಸ್ಟ್ ರೂಮ್ ಕೊಡ್ತಾರೆ, ಯಾಕಂದರೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಆ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ. ಬಟ್ ಇವರು ಅಲ್ಲಿ ಯಾವುದೋ ಒಂದು ವಾಶ್ರೂಮ್ ಇರುತ್ತೆ, ಅಲ್ಲೇ ಡ್ರೆಸ್ ಚೇಂಜ್ ಮಾಡಿ ಅಂತೆಲ್ಲ ಹೇಳಿದ್ರು. ಬಟ್ ನಾವು ಅದನ್ನೆಲ್ಲ ಒಪ್ಕೊಳ್ಳಿಲ್ಲ. ನಮಗೆ ರೂಮೇ ಬೇಕು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಯಾರೋ ಚೆಕ್ ಔಟ್ ಆಗ್ತಾರೆ, ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು ತುಂಬ ಹೊತ್ತು ವೆಯ್ಟ್ ಮಾಡಿದ್ರು. ಫೋನಲ್ಲಿ ಮಾತಾಡ್ತಾವಳೆ, ಇವರಿಬ್ಬರು ನೊಣ ಹೊಡಿತಾವ್ರೆ, ಅಮ್ಮ ಮಗಳು ಜ್ಯೂಸ್ ಕುಡಿತಾವ್ರೆ. ನಮ್ಮನ್ನ ಕ್ಯಾರೆಬುಲಾರಿ ಅನ್ನೋರಿಲ್ಲ. ನಾವು ಹೋಗಿ ಒಂದು 10-15 ನಿಮಿಷ ಆದಮೇಲೆ ಜ್ಯೂಸ್ ತಂದುಕೊಟ್ರು. ಅದನ್ನು ನಾವೇ ಸರ್ವ್ ಮಾಡ್ಕೊಂಡು ಕುಡಿಬೇಕಾಗಿತ್ತು. ಸೊ ಇವಾಗ ನಮ್ಮ ಉಷಕ ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದಾರೆ. ನಮ್ಮ ಲಡ್ಡು ಇದೇ ಫಸ್ಟ್ ಟೈಮ್ ಜ್ಯೂಸು ಅಂತ ಕುಡಿತಾ ಇರೋದು. ಅದು ಅವನು ಇಸ್ಕೊಂಡು ಕುಡಿತಾ ಇದ್ದಾನೆ. ಇಷ್ಟು ದಿನ ನಾವೆಷ್ಟು ಟ್ರೈ ಮಾಡಿದ್ರೂ ಕುಡಿತಾ ಇರಲಿಲ್ಲ. ಒಂಥರ ಖುಷಿ ಆಯಿತು. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಸಾಂಗ್ ಬರ್ತಿದೆಯಲ್ಲ, ಅದು ನಮ್ಮ ವಿದ್ಯಶ್ರೀಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಈ ರೆಸಾರ್ಟ್ ಹೊಸದಾಗಿರೋದ್ರಿಂದ ಇನ್ನೂ ಕೆಲಸಗಳು ಬಾಕಿ ಇದ್ದಾವೆ. ಆದ್ದರಿಂದ ಸ್ವಲ್ಪ ಕೆಲಸಗಳು ಅಲ್ಲಿ ಇಲ್ಲಿ ಮಾಡ್ತಾ ಇರ್ತಾರೆ. ಮತ್ತು ಇದರಲ್ಲಿ ನಾನು ನೋಡಿರಂಗೆ 3 ಟೈಪ್ಸ್ ಆಫ್ ರೂಮ್ಸ್ ಇದ್ದಾವೆ. ಚೆನ್ನಾಗಿದ್ದಾವೆ, ಡಿಫ್ರೆಂಟ್ ಆಗಿದ್ದಾವೆ. ಇವಾಗ ಸ್ವಿಮ್ಮಿಂಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆದ್ದರಿಂದ ಆಲ್ರೆಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಟೈಮ್ ಆಗಿದೆ, ಆಗಲೇ 1:15 ಅನಿಸುತ್ತೆ. ಬನ್ನಿ ರೂಮ್ ಹೆಂಗಿದೆ ತೋರಿಸ್ತೀನಿ. ಅದೇ ರೂಮು ನಾವು ಫುಲ್ ಗಲೀಜು ಮಾಡಿಬಿಟ್ಟಿದ್ದೀವಿ. ಆಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ ರೂಮ್. ಇದರಲ್ಲಿ 2 ಫ್ಯಾಮಿಲಿ ಮಲಗ್ಬೋದು. ಒಬ್ಬರು ವಯಸ್ಸಾಗಿರೋರು, ಅಜ್ಜಿ ಇಲ್ಲ ತಾತ, ಯಾರಾದರೂ ಇಲ್ಲಿ ಮಲ್ಕೋಬೋದು. ಫುಲ್ಲು ಬಟ್ಟೆ ಎಲ್ಲ ಫುಲ್ ಅಲಗ್ಬಿಟ್ಟಿದ್ದೀವಿ. ಯಾಕಂದರೆ ಟೈಮ್ ಆಗಿತ್ತು, ನಾವು ಬರೋದೇ ಫಸ್ಟೇ ಲೇಟ್ ಆಗಿತ್ತು. ಆದ್ದರಿಂದ ಇನ್ನೂ ಲೇಟ್ ಆಗಿದೆ. ಸೊ ಹೀಗಿದೆ ರೂಮು, ಚೆನ್ನಾಗಿದೆ. ಮತ್ತು ಕರೆಂಟ್ ಇಲ್ಲ, ತೋರ್ಸೋಣ, AC ಇದೆ. ಸೊ ಇದು ವಾಶ್ರೂಮ್.
ನೋಡಿ ವಾಶ್ರೂಮ್ ಒಳಗಡೆ ಹೋಗೋಣ. ವಾಶ್ರೂಮ್ ಚೆನ್ನಾಗಿದೆ. ಹೋಗುವ. ಇದು ಮಿರರ್ ನಮ್ಮ ಜೊತೆ ನನ್ನ ವಿಡಿಯೋ ಮಾಡ್ತಾ ಇದ್ದಾರೆ ನಮ್ಮ ಶ್ರೀಶರು. ಹಾಯ್ ಹಾಯ್. ಆ್ಯಂಡ್ ನೆಕ್ಸ್ಟ್ ಇದು ವಾರ್ಡ್ರೋಬ್ಸ್. ಖಾಲಿ ಖಾಲಿ ಎಲ್ಲ ಖಾಲಿ. ರೆಸಾರ್ಟ್ ಅಲ್ಲಿ ಏನೇನೆಲ್ಲ ಇಟ್ಟಿರ್ತಾರೆ. ಹೌದು. ಆದ್ರೆ ಇವ್ರು ಏನು ಇಟ್ಟಿಲ್ಲ. ಆದ್ರೂ ಇವರು ತುಂಬಾ ಇಂಪ್ರೂವ್ ಮಾಡ್ಕೊಳ್ಳೋದು. ಆದ್ರೂ ಪ್ರಮೋಷನ್ ಮಾಡ್ತಾರೆ ರೆಸಾರ್ಟ್ ಇಂದ. ಪ್ರಮೋಷನ್ ಏನಿಲ್ಲ, Just ನಾರ್ಮಲ್ ಆಗಿ ನೆಕ್ಸ್ಟ್ ಯಾರು ಬರೋರಿದ್ರೆ ಒಂದು ಐಟಿಐ ಇರ್ಲಿ ಅಂತ ಅಂದ್ಬಿಟ್ಟು ರೆಸಾರ್ಟ್ ನೇಮ್ ಹೇಳಿದ್ರ ಅವರು ತುಂಬಾ ಇಂಪ್ರೂವ್ ಮಾಡ್ಕೊಳ್ಳೋದಿದೆ. Improve ಮಾಡ್ಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ನಮ್ ತರ ಬಂದವ್ರಿಗೆ ತುಂಬಾ ಬೇಜಾರಾಗುತ್ತೆ. ನನ್ಗಂತ ಇನ್ನು ಸೋ ಡಿಸಪಾಯಿಂಟೆಡ್. ಬೇಜಾರಲ್ಲಿ ಬೇಜಾರಾಗಿ ಹೋಗ್ಬಿಟ್ಟಿದೆ. ಬೆಂಚ್ಕಲ್ ರೆಸಾರ್ಟ್, ಯು ಕ್ಯಾನ್ ಸರ್ಚ್ ಇನ್ ಗೂಗಲ್ ಅಲ್ವಾ. ಬೆಂಚ್ಕಲ್ ರೆಸಾರ್ಟ್ ತುಮಕೂರು ಹತ್ರ ನಿಯರ್. ಯಾರು ಬರ್ತೀರಾ? ಬರ್ಬೋದು. ಆರ್ ಎಲ್ಸ್ ವಿ ಸಜೆಸ್ಟ್ RR ರಿಟ್ರೀಟ್. ನನಗೆ ಹೋಗೋ ಪ್ಲಾನ್ ಇದ್ದಿದ್ದು RR ರಿಟ್ರೀಟ್ಗೆ ಹೋಗೋಣ ಅಂತ ನನ್ನ ಪ್ಲಾನ್ ಇತ್ತು. ಬಟ್ ಇವರೆಲ್ಲರೂ ತುಮಕೂರು ಹತ್ರ ಇರೋದು ಅಂತ ಅಂದ್ಬಿಟ್ಟು ಇಲ್ಲಿ ಬೆಂಚ್ಕಲ್ಗಂತ ಬಂದರು. ಸೊ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗೋ ಪ್ಲಾನ್. ಯಾ ನೆಕ್ಸ್ಟ್ ಟೈಮ್ ಅಂದರೆ ಮುಂದಿನ ವರ್ಷ ಬನ್ನಿ. ಅದೇನು ಮುಂದಿನ ವರ್ಷ ನಮ್ಮ ಫ್ಯಾಮಿಲಿಯವರು ಎಂತ ನಿಮ್ಮ ಮುಂದಿನ ವರ್ಷ ಯುವರ್ ಹಸ್ಬೆಂಡ್ ಶುಡ್ ಬಿ ಫ್ರೀ ಮೇಗತ್ತೆ ಅಲ್ಲ. ನಿಮ್ಮ ಹಸ್ಬೆಂಡ್ ಅವರು ತುಂಬಾ ಬ್ಯುಸಿ ಇದ್ದಾರೆ, ಬ್ಯುಸಿ ಶೆಡ್ಯೂಲ್ ಅಲ್ಲೂ ಬಂದಿದ್ದಾರೆ. ಕರ್ಕೊಂಡು ಬಂದಿರೋದು 11 ಗಂಟೆಗೆ ಲಾಗಿನ್ ಆಗಬೇಕಾಗಿರೋದು. 12 ಗಂಟೆಗೆ 12:15ಗೆ ಬಂದಿರೋದು. ಬಂದಿರೋದು 11 ಗಂಟೆಗೆ ಲಾಗಿನ್ ಇರೋದು. ನಾವು ಬಂದಿರೋದು 12:15ಗೆ. ಅದಕ್ಕೆ ನನ್ನ ಹಸ್ಬೆಂಡ್ ಎಷ್ಟು ಕೆಲಸದಲ್ಲಿ ಬಿಸಿ. ಯಾ ತುಂಬಾ ಬಾಗನ ಅವ್ರು ಇಳಿದ್ಬಿಟ್ರು ಅನ್ಸುತ್ತೆ ಆಲ್ರೆಡಿ. ಇವಾಗ ನಾವು ಸ್ವಿಮ್ಮಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಹಿಂದೆ ರೂಮ್ ಚೆನ್ನಾಗಿದೆ. ಹಿಂದೆ ಚೆನ್ನಾಗಿದೆ. ನಮ್ಮ ಗರ್ಲ್ಸ್ ನೋಡಿ ಫುಲ್ ಎಲ್ಲ ಹಾಟಾಗಿ ಕಾಣಿಸ್ತಾ ಇದ್ದಾರೆ. ಎಲ್ಲ ಫುಲ್ ಈ ರೂಮ್ಗಳು ತುಂಬ ಚೆನ್ನಾಗಿದ್ದಾವೆ. ನಮ್ಗೆ ಏನು ಮಾಡೋದು, ಅದು ಸ್ಟೇ ಆಗೋರಿಗೆ ಮಾತ್ರ ಅಂತ ಕೊಡೋದು. ನಾವು ಒನ್ ಡೇ ಅಲ್ಲ, ಸೊ ಅದರಿಂದ ನಮಗೆ ಬೇರೆ ರೂಮ್. ಇವಾಗ ಸ್ವಿಮ್ಮಿಂಗ್ ಆಡಿ ನೆಕ್ಸ್ಟ್ ರೈನ್ ಡ್ಯಾನ್ಸ್ ಮಾಡಿ ಊಟ ಮಾಡಿ ಆಮೇಲೆ ಗೇಮ್ ಆಡೋಣ. ಫಸ್ಟ್ ಗೇಮ್ ಆಡಬೇಕು ಅಂತ ಅಂದ್ಕೊಂಡ್ವಿ. ಬಿಸಿಲು ಇದೆ ತುಂಬ. ಆ ಬಿಸಿಲಲ್ಲಿ ಗೇಮ್ ಆಡೋಕ್ಕೆಲ್ಲ ಆಗಲ್ಲ. ಅದರಿಂದ ಇವಾಗ ಸ್ವಿಮ್ಮಿಂಗ್ ಮಾಡೋಣ. ನೋಡಿ ಬನ್ನಿ, ಸ್ವಿಮ್ಮಿಂಗ್ ಮಾಡಿ ನೆಕ್ಸ್ಟ್ ಏನು ಅಂತ ಪ್ರೊಸೆಸಿಂಗ್ ಹೇಳೋಣ. ನಮ್ಮಿ ನೋಡಿ ಇಲ್ಲೇ ಇರು ನಾನು ಹೋಗಿ ಮೇಲೆ ಹೋಗಿ ಬರ್ತೀನಿ. ಇನ್ನೊಂಚೂರು ಮೇಲೆ ಹೋಗು, ಇನ್ನೊಂದು ಸ್ಟೆಪ್ ಅಲ್ಲಿ ಇಟ್ಕೊಂಡು ನಿಂತ್ಕೋ. ಸಮ ಅಲ್ಲಿ ನಿಮ್ಮ ಗೌಡ ಚಿಚ್ಚನ್ ಮೊಬೈಲ್ ತರ್ಬೇಕಂತ ಹೋಗಿ ಇವಾಗ. ಸಮ ಬರಬೇಡ. ನನ್ನ ಗಂಡ ಎಲ್ಲಿಗೋದ್ರು ನನ್ನ ಮಾತ್ರ ಆಡಕ್ಕೆ ಮಾತ್ರ ಬಿಡಲ್ಲ. ಈಗಾಗಲೇ ಮೊಬೈಲ್ ತರ್ಬೇಕಂತ ಹೋಗಿ ರೂಮಲ್ಲಿ ಚಾರ್ಜ್ ಹಾಕಿದೆ, ಅಲ್ಲೇ ಬಿಟ್ಟು ಬಂದೆ. ಈಗ ರೂಮ್ ತನಕ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತೀವಿ. ಸೌಂಡ್ ಅಲ್ಲಿಗಿಡ್ಬೇಕಾ? ಇಲ್ಲ, ಅಲ್ಲೊಬ್ರು ಆಡಬೇಕು. ಎಲ್ಲ ಒಂದೇ ತಗೊಳ್ಳೆ ಗುಂಪು ತಡ್ಕೊಂಡು ಇದಾಡ್ದಂಗೆ ಸಾಕಲ್ಲ ಆಡ್ರಿ ನಂಗೆ. ಸ್ವಿಮ್ಮಿಂಗ್ ಎಲ್ಲ ಆಡಿ ಒಂದೆರಡು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಹೆಣ್ಮಕ್ಳೇ ಬರೀ ರೀಲ್ಸ್ ಎಲ್ಲ ಮಾಡಿ ನೆಕ್ಸ್ಟು ಊಟಕ್ಕೆ ಹೋದ್ವಿ. ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು, ಆಗಲೇ 2:30 ಆಗಿಬಿಟ್ಟಿತ್ತು. ಅದರಿಂದ ಒಂದೆರಡು ರೀಲ್ಸ್ ಮಾಡಿ ಊಟಕ್ಕೆ ಹೋದ್ವಿ. ಇವಾಗ ಆಟ ಆಡಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಲಡ್ಡು ಹೇಳು ಗಾಯ್ಸ್, ಬನ್ನಿ ಬೇಗ ಊಟ ಮಾಡೋಣ.
ಎಷ್ಟು ಎಮ್ಮೆ ಥರ ಬರ್ತೀರಾ ನಿಧಾನ. ಸಾರಂಗೆಯೋ ಟೇಬಲ್ ಫಸ್ಟು ಸೋಪು ಸಾಕು. ನೆಕ್ಸ್ಟ್ ಏನಿದೆ? ಸಲಾಡ್, ವೆಜಿಟೇಬಲ್ ಸಲಾಡ್. ಇದೆಂತ? ಏನೇನ ಕೇಳಿದ್ರೆ ಸಿಗಲ್ಲ ಇಲ್ಲಿ. ಹಾಕ್ಲಾ? ಅಲ್ಲಿ ಬಾ ಹೇಳ್ತೀನಿ. ಫಸ್ಟ್ ಏನಿದೆ ಅದನ್ನು ತಿನ್ಬಿಟ್ಟು ಹೋಗೋಣ. ಅದೇ ಫಸ್ಟ್ ರೋಟಿ ಹಾಕು, ಆಮೇಲೆ ರೈಸ್ ಹಾಕೊಳ್ಳಿ. ಇವಳಿ ಈಶಾನಿಗೊಂದು ಇನ್ನೊಂದು ಹಾಕ್ಲೇಬೇಕು. ಸಾಕು, ಆಮೇಲೆ ಬೇಕಾದ್ರೆ ಹಾಕೋಣ. ಇದು ಸಲಾಡ್ ಬೇಕಂದ್ರೆ ಹಾಂ. ವಾಟ್ ಇಸ್ ದಿಸ್? ಇದೆಂತ ಇದು ದಾಲ್. ಬೇಡ, ನಾವು ನಾನ್ ವೆಜ್. ಇದು ಇಲ್ಲಿ ಸಲಾಡ್ ಬೇಕಾ? ಆನಿಯನ್ ಏನು ಬೇಡ. ವೆಜಿಟೇಬಲ್ ಇದೆ, ದಾಲ್ ಹಾಕಲ್ಲ. ಮಶ್ರೂಮ್ ಅಲ್ಲ, ಇದು ಪನ್ನೀರ್ ಇದೆ ತಾನೆ? ಇದೆಂತ? ತಾನೆ ಇದೆ ಪನ್ನೀರ್ ಇದೆ. ಇದು ವೆಜ್ಜಾ? ಇದೊಂದು ತಗೊಂಡ್ಬಿಡ್ತೀನಿ. ಇಲ್ಲೆಲ್ಲ ವೆಜ್, ಆ ಕಡೆ ಇದೆ ನಾನ್ ವೆಜ್. ಬೇಕಾ ಸಾಕಾ? ಫಸ್ಟ್ ತಿನ್ನು, ಆಮೇಲೆ ಹಾಕೋದು. ಕುಕ್ಕುಂಬರ್ ಅಕ್ರಮ್ಮ, ಕುಕ್ಕುಂಬರ್ ಅಕ್ಕಿ ನನಗೆ. ನಾನ್ ವೆಜ್ ಕರಿನೂ ಇದೆಯಾ? ಆ ಕಡೆ ಸೈಡ್ ನಾನ್ ವೆಜ್ ಅಂತ, ಅಲ್ಲಿ ಹೋಗೋಣ. ವೆಜ್ಜು ಗ್ರೇವಿ ಹಾಕೊಂಡು ಇನ್ನೊಂದು ಅಲ್ಲಿ ಕುತ್ಕೊ ಒಂದು ಕಡೆ, ಎಲ್ಲರೂ ಆ ಕಡೆ ಹಾಕ್ಲಾ ಇದು ರೋಟಿಗೆ. ಅಷ್ಟೊಂದು ಬೇಡಪ್ಪ. ಏನು ಸಾರಾ? ಗ್ರೇವಿ ಥರ ಸಾಂಬಾರು ಕ್ಲಾಸ್ ಅಂತ. ಸಾಕು. ಲಂಚ್ದು ಆಪ್ಷನ್ಸ್ ತುಂಬ ಕಡಿಮೆ ಇತ್ತು. ನನಗೇನು ಅಷ್ಟು ಖುಷಿ ಅಂತ ಅನ್ನಿಸ್ಲಿಲ್ಲ, ಯಾಕಂದರೆ ಬೇರೆ ಕಡೆ ನೋಡೋದಕ್ಕೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇತ್ತು. ವೆಜ್ಜಿಗೆ ಪರವಾಗಿಲ್ಲ, ಬಟ್ ನಾನ್ ವೆಜ್ಗೆ ಬಿರಿಯಾನಿ ಮತ್ತು ಒಂದು ಗ್ರೇವಿ ಥರ, ಇನ್ನೊಂದು ಚಿಕನ್ 65 ಮಾಡಿದರು, ಅಷ್ಟೇ ಮಾಡಿದ್ದು. ಬಟ್ ಏನೋ ನನಗೆ ಖುಷಿ ಅಂತ ಅನ್ನಿಸ್ಲಿಲ್ಲ. ನಾನು ತೊಗೊಂಡಿದ್ದು ಒಂದು ಸೂಪ್ ತೊಗೊಂಡೆ, ಮತ್ತು ರೋಟಿಗೆ ಚಿಕನ್ ಗ್ರೇವಿ ತೊಗೊಂಡೆ, ಮತ್ತು ಬಿರಿಯಾನಿ ಚಿಕನ್ 65 ಅಷ್ಟೇ ತೊಗೊಂಡಿದ್ದು. ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಇರೋದ್ರಲ್ಲೇ ತೃಪ್ತಿ ಪಡಬೇಕು. ಸೊ ಅದರಿಂದ ಇರೋದ್ರಲ್ಲೇ ಊಟ ಮಾಡ್ತಾಯಿದ್ದೀವಿ. ಇನ್ನು ವೆಜ್ಜಲ್ಲಿ ಅಂತಂದರೆ ದಾಲು, ಆಮೇಲೆ ಪನ್ನೀರ್ ಕರಿ, ಜೀರಾ ರೈಸ್, ವೈಟ್ ರೈಸು, ಈ ಥರ ತುಂಬ ಒಂದು 5-6 ಆಪ್ಷನ್ಸ್ ಇತ್ತು. ಬಟ್ ನಾನ್ ವೆಜ್ಗೆ ಆಪ್ಷನ್ 3 ಅಷ್ಟೇ ಇದ್ದಿದ್ದು. ಪಾಪ ಅನ್ನ ನೀನು ಅಲ್ಲಿ ಕುತ್ಕೊಂಡಲ್ಲ ಅಪ್ಪನ ಪಕ್ಕ. ಅನ್ನ ಬೇಡ? ಯಾಕಪ್ಪ? ಒಬ್ಬರೇ ಕುತ್ಕೊಂಡು ತಿಂತವ್ರೆ. ಜಾಮೂನ್ ವಿತ್ ಐಸ್ ಕ್ರೀಮ್. ಚಳಿ ಚಳಿ. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು. ತಿನ್ನೇ ಇಲ್ಲ. ಹಾಂ, ತಿನ್ನೇ ಇಲ್ಲ ನೀವು? ಇವಾಗ ತಿಂತಾ ಇದ್ದೀನಿ. ತಿನ್ನಿ ತಿನ್ನಿ. ಚೆನ್ನಾಗಿದೆ. ಫಸ್ಟ್ ಟೈಮ್ ಜಾಮೂನ್ ವಿತ್ ಐಸ್ ಕ್ರೀಮ್. ನೋಡಿ ಅಲ್ಲಿ. ನಿಮ್ಮ ಐಸ್ ಕ್ರೀಮ್ ಎಲ್ಲ ನೀರು ಆಗೋಗ್ಬಿಟ್ಟೈತೆ. ನಿಮ್ಮ ಐಸ್ ಕ್ರೀಮ್ ಎಲ್ಲ ನೀರು ಆಗೋಗೈತೆ. ಎಲ್ಲ ಊಟ ಮಾಡ್ಕೊಂಡು ಹೋಗಿದ್ದಾರೆ. ನಾನು ನನ್ನ ಗಂಡ ಇಬ್ಬರೇ, ಜೊತೆಲಿ ನನ್ನ ಮಗ. ಲಾಸ್ಟಲ್ಲಿ ಕೂತಿದ್ದೀವಿ ನಾವು.
ಗುಂಡು ಚೆನ್ನಾಗಿತ್ತ ಊಟ? ಪರವಾಗಿಲ್ಲ. ಊಟ ಎಲ್ಲ ಮುಗಿಸಿ ರೈನ್ ಡ್ಯಾನ್ಸ್ ಮಾಡೋಣ ಅಂತ ಬಂದ್ವಿ. ಮಕ್ಕಳಿಗೆ ಬರೀ ಸ್ವಿಮ್ಮಿಂಗ್ ಪೂಲಲ್ಲೇ ಆಡಬೇಕು ಅಂತ ಆಸೆ ಇತ್ತು, ಬಟ್ ರೈನ್ ಡ್ಯಾನ್ಸು ಒಂದು ಸಲ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದು. ಅವರು ಇಲ್ಲ ನಮಗೆ ಸ್ವಿಮ್ಮಿಂಗ್ ಪೂಲೇ ಚೆನ್ನಾಗಿದೆ ಅಲ್ಲೇ ಆಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಬಿಟ್ಟಿದ್ದೀವಿ. ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ. ನನ್ನ ಮಗನೂ ತುಂಬ ಅಳ್ತಾ ಇದ್ದ, ಅಂದರೆ ನಾನು ಡ್ಯಾನ್ಸ್ ಮಾಡ್ತೀನಿ ನೀರಲ್ಲಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅವನಿಗೋಸ್ಕರ ನಾನು ಅವನ ಜೊತೆ ಪಕ್ಕದಲ್ಲೇ ಕೂತು ಆಮೇಲೆ ಅವನನ್ನು ನಮ್ಮ ಅತ್ತೆ ಜೊತೆ ರೂಮಲ್ಲಿ ಕಳಿಸ್ದೆ, ರೂಮಿಗೆ ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು. ನಮ್ಮ ರೂಮಿಗೆ ಕರ್ಕೊಂಡು ಹೋದ್ಮೇಲೆ ನಾನು ಬಂದು ಆಮೇಲೆ ಜಾಯ್ನ್ ಆಗಿದ್ದು. ಇಲ್ಲಾಂದರೆ ಅವನನ್ನು ನಾನು ಬರ್ತೀನಿ ಅಂತ. ಈಗ ವೆದರ್ ಬೇರೆ ಸರಿ ಇಲ್ಲ, ತುಂಬ ಚಳಿ ಇದೆ, ಕೋಲ್ಡ್ ಆದರೆ ತುಂಬ ಕಷ್ಟದಲ್ಲದೆ ಐಸ್ ಕ್ರೀಮ್ ಬೇರೆ ತಿಂದಿದ್ದಾನೆ. ಅವ್ರ ಅಪ್ಪ ಬೈತಿದ್ರು, ಐಸ್ ಕ್ರೀಮ್ ಕೊಡಬೇಡ ಅಂದ್ರೂ ಕೊಟ್ಟಿದ್ಯಾ ಅಂತ ಅಂದ್ಬಿಟ್ಟು. ಬಟ್ ಏನು ಮಾಡೋದು, ಆ ಮಕ್ಕಳು ಆಟ ಮಾಡ್ತಾರೆ, ಕೊಡಲೇಬೇಕಾಗುತ್ತೆ. ಅದ್ರ ಜೊತೆ ಈ ತಣ್ಣೀರಲ್ಲೂ ಆಟ ಆಡಿದ್ರೆ ಹುಷಾರು ತಪ್ಪಿಡ್ತಾನೆ ಅಂತ ಅಂದ್ಬಿಟ್ಟು ಅವನನ್ನು ರೂಮಿಗೆ ಕರ್ಕೊಂಡೋಗಿ ಬಿಟ್ಟರು. ನಾನು ಮತ್ತೆ ಅವನು ಹೋದರು. ನಾನು ಆಮೇಲೆ ಬಂದು ಜಾಯ್ನ್ ಆದೆ ರೈನ್ ಡ್ಯಾನ್ಸ್ಗೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಎಂಜಾಯ್ ಮಾಡಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.